ಗೃಹಜ್ಯೋತಿ ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆ ಅನಿವಾರ್ಯ. ಮೃತಪಟ್ಟವರ ಅಕೌಂಟ್ಗೆ ಹಣ ಹೋಗ್ತಾ ಇದೆ, ಹೀಗಾಗಿ ಪರಿಷ್ಕರಣೆ ಮಾಡಬೇಕಾಗಿದೆ. ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಎಚ್.ಎಂ. ರೇವಣ್ಣ ಮಾತಾಡಿದ್ದಾರೆ. ನಮ್ಮ ಸಮಿತಿಯಿಂದ ಮನೆ ಮನೆಗೂ ಹೋಗಿ ನಾವು ಸರ್ವೆ ಮಾಡ್ತೀವಿ, ಏನೆಲ್ಲ ಮಾನದಂಡಗಳು ಅಂತ ಇವತ್ತು ನಿರ್ಧಾರ ಮಾಡ್ತೀವಿ. ಟ್ಯಾಕ್ಸ್ ಹಾಗೂ ಜಿಎಸ್ಟಿ ಪಾವತಿಸೋರು ಗೃಹಲಕ್ಷ್ಮಿ ಹಣ ಪಡೀತಾ ಇದ್ದಾರೆ. ಗೃಹಜ್ಯೋತಿ ಕರೆಂಟ್ನ ಅಂಗಡಿಗಳಿಗೆ ಬಳಕೆ ಮಾಡ್ತಾ ಇದ್ದಾರೆ. ಹೀಗಾಗಿ ಗ್ಯಾರಂಟಿ ಪರಿಷ್ಕರಣೆ ಮಾಡೋದಕ್ಕೆ ನಾವು ತೀರ್ಮಾನಿಸಿದ್ದೀವಿ. ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್.ಎಂ. ರೇವಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಾತಾಡೋದಕ್ಕೆ ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಎಚ್.ಎಂ. ರೇವಣ್ಣ ಅವರಿದ್ದಾರೆ. ಸರ್, ಈಗ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾ ಇದ್ರು ಯೋಜನೆಗಳನ್ನು ಪರಿಷ್ಕರಣೆ ಮಾಡ್ತಾ ಇದ್ದೀವಿ ಅಂತೇಳಿ. ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಎರಡನ್ನೂ ಕೂಡ ಮಾಡೋಕೆ ಕೊಟ್ಟಿದ್ದಾರೆ. ಯಾಕೆ ಸರ್? ಯಾವುದೇ ಒಂದು ಕಾರ್ಯಕ್ರಮ ಹೊಸದಾಗಿ ಪ್ರಾರಂಭ ಆದಾಗ ಕೆಲವು ನ್ಯೂನತೆಗಳು ಬಂದೇ ಬರುತ್ತೆ. 10% ನ್ಯೂನತೆಗಳು ಯಾವುದಾರು ಬರಬಹುದು, ಬರುತ್ತವೆ. ಯಾವುದ್ರಲ್ಲೂ ಅದನ್ನು ಪರಿಷ್ಕರಣೆ ಮಾಡ್ತಕ್ಕಂಥದ್ದು ಭಾಳ ಅವಶ್ಯಕ. ಆ ವಿಷಯದಲ್ಲಿ ಇದು ಹೇಗೆ ಪ್ರಾರಂಭ ಆಯಿತು ಅಂದರೆ, ನಾವು ಕೂಡ ಈಗ 2-3 ವರ್ಷದಲ್ಲಿ ಇಡೀ ಭಾರತದಲ್ಲೇ ಅತ್ಯುತ್ತಮವಾಗಿ ನಾವು ಈ ಒಂದು ಕಾರ್ಯವನ್ನು ಯಶಸ್ವಿಯಾಗಿ ನಡೆಸ್ತಾ ಇದ್ದೇವೆ. 1,30,30,000 ಕೋಟಿ ಹಣ ನೇರವಾಗಿ DBT ಮೂಲಕ ಮಧ್ಯವರ್ತಿಗಳಿಲ್ಲದೆ, ಲಂಚವಿಲ್ಲದೆ ಹೋಗ್ತಾ ಇರ್ತಕ್ಕಂಥದ್ದು ಇಡೀ ಭಾರತದಲ್ಲಿ ಕರ್ನಾಟಕ. ಇದನ್ನು ಎಲ್ಲ ಕಡೆ ಶ್ಲಾಘನೀಯ ನಮಗೆ ಬಂದಿದೆ. ನಮ್ಮ ರಾಷ್ಟ್ರದ ಅರ್ಥಶಾಸ್ತ್ರಜ್ಞರ ಮೆಚ್ಚುಗೆಯನ್ನು ಪಡೆದಿದ್ದೇವೆ. ಕೆಲವು ಏನು ಸಮೀಕ್ಷೆಗಳು ಬಂದಿದೆ, ಅದರಲ್ಲೂ ಕೂಡ ನಮ್ಮ ಬಗ್ಗೆ ಉತ್ತಮವಾದಂಥ ಕಾರ್ಯ ಮತ್ತು ಮಹಿಳೆಯರ ಸಬಲೀಕರಣ ನಮ್ಮ ಬಾಯಲ್ಲಿ ಹೇಳೋದಲ್ಲ, ಅದನ್ನು ಯಥಾವತ್ತಾಗಿ ಮಾಡಿದ ಕೀರ್ತಿ ಕರ್ನಾಟಕ ಸರ್ಕಾರಕ್ಕಿದೆ. ಆ ತಪ್ಪನ್ನು ಸರಿಪಡಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಆ ದೃಷ್ಟಿಯಲ್ಲಿ ನಾವು ಸಭೆ ಮಾಡಿದ್ದೇವೆ. ಆ ಸಭೆಯ ರಾಜ್ಯದ ಮುಖ್ಯಮಂತ್ರಿಗಳಿಗೂ ತಿಳಿಸಿದ್ವಿ, ಉಪಮುಖ್ಯಮಂತ್ರಿಗಳಿಗೂ ತಿಳಿಸಿದ್ವಿ. ತದನಂತರ ಚೀಫ್ ಸೆಕ್ರೆಟರಿಗಳ ಮೂಲಕ ಇದು ಒಂದು ಇಲಾಖೆ ಅಲ್ಲ, 5 ಇಲಾಖೆಯ ಸಮನ್ವಯ ಬೇಕು ನಮಗೆ. 5 ಇಲಾಖೆಯ ಅಧಿಕಾರಿಗಳ ಅಡಿಷ್ನಲ್ ಚೀಫ್ ಸೆಕ್ರೆಟರಿಗಳ ಸಭೆ ಮಾಡಿ ಇದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೇಳಿದಾಗ ಭಾಳ ಬ್ಯಾಂಕ್ಗಳಲ್ಲಿ ಹಣ ಸಂದಾಯ ಆಗಿತ್ತು. ಅದನ್ನು ವಾಪಸ್ ತರೋದಕ್ಕೂ ಕೂಡ ಪ್ರಯತ್ನವನ್ನು ಮಾಡಿ 2ನೇ ಮೀಟಿಂಗ್ ಮಾಡಿ ಹಣ ವಾಪಸ್ಸು ಕೂಡ ಇವತ್ತಾಗಿ ಬರ್ತಾಯಿದೆ. ಹಣ ಡಿಫ್ರೆಂಟ್ ಬ್ಯಾಂಕ್ಗಳಿಂದ ಬ್ಯಾಂಕ್ ಮ್ಯಾನೇಜರ್ಸು, ಬ್ಯಾಂಕ್ ಚೀಫ್ಸ್ ಹತ್ರ ಮಾತಾಡಿ ಮತ್ತು ಲೀಡ್ ಬ್ಯಾಂಕ್ ಮ್ಯಾನೇಜರ್ಸ್ ಹತ್ರ ಮಾತಾಡಿ ಹಣ ತರಿಸ್ತಾ ಇದ್ದೇವೆ. ಅದೊಂದು ಕಡೆ ಆಯಿತು. ಆ ಸಮಯದಲ್ಲಿ ಈಗ ಇನ್ಕಮ್ ಟ್ಯಾಕ್ಸ್ ಇರೋರು, GST ಇರೋರಿಗೂ ಕೂಡ ಕೆಲವು ಜನಕ್ಕೆ ಹೋಗ್ತಾಯಿತ್ತು. ನಮ್ಮ ಪ್ರಯತ್ನ ಏನು, ಬಡವರಿಗೆ ತಲುಪಬೇಕು. ಇನ್ಕಮ್ ಟ್ಯಾಕ್ಸ್ ಪೇಯರ್ಸು ಕೊಡೋವಂಥ ಅವಶ್ಯಕತೆ ಇಲ್ಲ. ಮತ್ತು GST ಅಂದರೆ ಬಿಸ್ನೆಸ್ನವರು, ಅವ್ರಿಗೂ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಇದು ಪರಿಷ್ಕರಣೆಯ ಮೂಲ. ಅದಕ್ಕಾಗಿ ಈಗ ನಾವು ಅದರ ಬಗ್ಗೆ ಈ ಪ್ರಸ್ತುತ ಮುಖ್ಯಮಂತ್ರಿಗಳಾದಂಥ D.K. ಶಿವಕುಮಾರ್ ಅವರು ಚರ್ಚೆ ಮಾಡಿ ಇದನ್ನು ಪರಿಷ್ಕರಣೆ ಮಾಡೋಣ ಅಂತ ಹೇಳಿದ್ದಾರೆ. ಪರಿಷ್ಕರಣೆಯ ರೀತಿ ನೀತಿಗಳಿಗಾಗಿ ಸಭೆ ಕರಿತಾ ಇದ್ದೀವಿ. ಅಪ್ಲಿಕೇಶನ್ ಹಾಕಬೇಕಾ, ಸ್ಮಾರ್ಟ್ ಕಾರ್ಡ್ ಮಾಡಬೇಕಾ, ತಮ್ಮ ಇಂಪ್ರೆಷನ್ ಕೊಡಬೇಕಾ, ಇವೆಲ್ಲ ಪರಿಶೀಲನೆ ಮಾಡಿ ಅದನ್ನು ಅತಿ ಶೀಘ್ರದಲ್ಲೇ ಜನತೆಗೆ ಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಇಷ್ಟು ಎಚ್.ಎಂ. ರೇವಣ್ಣ ಅವರ ಮಾತು. ಅಂದರೆ ಪರಿಷ್ಕರಣೆ ಮಾಡ್ತೀವಿ, ಯಾರನ್ನೂ ಕೂಡ ನಾವು ತೆಗೆದುಹಾಕೋದಿಲ್ಲ, ಯೋಜನೆಯನ್ನು ಕೂಡ ನಾವು ಸ್ಥಗಿತಗೊಳಿಸೋದಿಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಸತ್ಯ ಜೊತೆಗೆ ಮುತ್ತಪ್ಪ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.